ನನ್ನ ಪ್ರೀತಿಯ ಸ್ನೇಹಿತನೇ, ಶತಮಾನಗಳಿಂದ, ಎಷ್ಟೋ ಸಾವಿರಾರು ವರ್ಷಗಳಿಂದ ಎಷ್ಟೋ ಸಾಧು ಸಂತರುಗಳು, ಋಷಿ ಮುನಿಗಳು, ಪರಾತ್ಪರನಾದಂಥ ಸ್ವಾಮಿ ಸರ್ವೇಶ್ವರನಾದಂತಹ ಸೃಷ್ಟಿಕರ್ತನಾದಂಥ ದೇವರನ್ನ ಪ್ರಾರ್ಥಿಸಿದಂಥದ್ದು ಮೃತ್ಯೋಮ ಅಮೃತಂ ಗಮಯ, ಪುನನತಿ ಜನನಂ ಜನನತಿ ಮರಣಂ ಎಂಬ ಸಂಕೋಲೆಯಿಂದ ಮೃತ್ಯೋಮ ಅಮೃತಂ ಗಮಯ. ಈ ಜನನ ಮರಣ ಜನನಗಳ ಸಂಕೋಲೆಯಿಂದ ಸ್ವಾಮಿ ಸರ್ವೇಶ್ವರ ನಮಗೆ ಮೃತ್ಯೋಮ ಅಮೃತಂ ಗಮಯ, ಈ ಮರಣದಿಂದ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿದಂತಹ ಎಷ್ಟೋ ಸಾಧು ಸಂತರುಗಳು, ಋಷಿ ಮುನಿಗಳು ಪರಾತ್ಪರನಾದಂಥ ಸ್ವಾಮಿ ಸರ್ವೇಶ್ವರನನ್ನ ಮೊರೆ ಹೊಕ್ಕಿ ಪ್ರಾರ್ಥಿಸಿದರು. ಇದಕ್ಕೆ ಸದುತ್ತರವಾಗಿ ಸ್ವಾಮಿ ಸರ್ವೇಶ್ವರನಾದ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ ತನ್ನ ಏಕಮಾತ್ರ ಪುತ್ರನನ್ನೇ ಈ ಲೋಕದಲ್ಲಿ ಮನುಷ್ಯನಾಗಿ, ಬಡವನಾಗಿ, ಸಾಧಾರಣ ಒಂದು ಧನದ ಕೊಟ್ಟಿಗೆಯಲ್ಲಿ ಜನಿಸಿದಂಥ ಯೇಸು ಸ್ವಾಮಿ ಸಾಧಾರಣ ಬಡ ಮನುಷ್ಯನಂತೆ ಕಷ್ಟ, ಹಿಂಸೆ, ನೋವುಗಳನ್ನು ಅನುಭವಿಸಿ ಶಿಲುಬೆ ಮೇಲೆ ಯಾತನೆಯನ್ನ, ನೋವನ್ನ, ಮರಣವನ್ನ ಅಪ್ಪಿದಾದ ನಂತರ, ಆ ಮರಣ ಹೊಂದಿದ ನಂತರ 3ನೇ ದಿನಕ್ಕೆ ಪುನರುತ್ಥಾನ ಎಂಬ ಸಂಸ್ಕಾರವನ್ನ ಇಡೀ ಲೋಕಕ್ಕೆ ಸಾರಿ, ಯಾರು ನನ್ನ ತತ್ವ ಸಿದ್ಧಾಂತಗಳನ್ನು ಪರಿಪಾಲಿಸುತ್ತಾರೋ, ಯಾರು ಕ್ರೈಸ್ತೀಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಬಯಸಿದ್ದಾರೋ, ನಡೆಯುತ್ತಾರೋ, ಪಾಪಕ್ಕೆ ವಿಮುಖರಾಗಿ ಯಾರು ದೇವರಿಗೆ ಅಭಿಮುಖರಾಗುತ್ತಾರೋ ಅವರಿಗೆ ಪುನರುತ್ಥಾನ ಎಂಬ ಸಂಸ್ಕಾರ ಉಂಟು. ಈ ಪುನನತಿ ಜನನಂ ಜನನತಿ ಮರಣಂ ಎಂಬ ಸಂಕೋಲೆಯಿಂದ ಬಿಡುಗಡೆ ಹೊಂದಿ ಆ ಸರ್ವೇಶ್ವರ ಸ್ವಾಮಿಯ ಆ ಸ್ವರ್ಗದ ರಾಜ್ಯದಲ್ಲಿ ನಾವು ಕೂಡ ಬಾಳಲು ಸಾಧ್ಯ ಎಂದು ತೋರ್ಪಡಿಸಿದ ಒಬ್ಬನೇ ಒಬ್ಬ ದೇವಕುಮಾರ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ಸ್ವಾಮಿ ಯೇಸುವೆ, ಆ ನಿನ್ನ ತಂದೆಯ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮಗೂ ಒಂದು ನಿವಾಸವನ್ನು ಕರುಣಿಸು ಎಂದು ಪ್ರಾರ್ಥಿಸೋಣವೇ. ಆಮೆನ್.